ಅದರ ಜೊತೆಗೆ ಮತ್ತಷ್ಟು ಮಾಹಿತಿಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಪಡೆದುಕೊಳ್ಳಲಿದ್ದಾರೆ. ಈಗಾಗಲೇ ಸಿಬಿಐಗೆ ಕೂಡ ವಹಿಸಿದ್ದಾರೆ ಈ ಒಂದು ಕೇಸನ್ನ. ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಆಕೆಯನ್ನ ಚಾಕುವಿನಿಂದ ಕಾಲೇಜಿನ ಕ್ಯಾಂಪಸ್ನಲ್ಲೇ ಇರಿದು ಕೊಲೆ ಮಾಡಲಾಗಿತ್ತು. ಇದು ಒಂದು ರೀತಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ರೀತಿಯಾಗಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾಲೇಜಿಗೆ ಹೋಗೋದಕ್ಕೂ ಭಯದ ವಾತಾವರಣದ ಸ್ಥಿತಿ ನಿರ್ಮಾಣವಾಗಿತ್ತು. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳನ್ನು ನಡೆಸಲಾಯಿತು. ಕೆಲವೊಂದಿಷ್ಟು ಸಂಘಟನೆಗಳು ನೇಹಾ ಕುಟುಂಬಕ್ಕೆ ಹಾಗೆ ನೇಹಾ ಸಾವಿಗೆ ನ್ಯಾಯವನ್ನ ಒದಗಿಸಬೇಕು, ಆತನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು, ಸಮಯವನ್ನ ತೆಗೆದುಕೊಳ್ಳಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸಿತು. ಇನ್ನು ಬಿಜೆಪಿ ಕೂಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸಿತು. ಈಗಾಗಲೇ ಧರ್ಮಗಳ ನಡುವೆ ಬೆಂಕಿ ಹತ್ಕೊಂಡಿದೆ. ಹಿಂದೂ ಮುಸ್ಲಿಂ ಅನ್ನುವಂತಹ ವಿಚಾರ ಇತ್ತೀಚೆಗೆ ಅತಿ ಹೆಚ್ಚಾಗಿ ಕೆಂಡ ಕಾರುವ ರೀತಿಯಾಗಿದೆ. ಇನ್ನ ಫಯಾಜ್ ನೇಹಾನನ್ನ ಚಾಕುವಿನಿಂದ ಇರಿದು ಕೊಂದ ತಕ್ಷಣ ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲೇ ಕೋಲಾಹಲ ಸೃಷ್ಟಿಯಾದ ರೀತಿಯಾಗಿದೆ. ಆತನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇವರಿಬ್ರು ಇರುವಂತಹ ಫೋಟೋಗಳು ವೈರಲ್ ಆಗಿದ್ರು ಕೂಡ ಕೊಲೆ ಮಾಡುವಷ್ಟು ಕಟುಕ ಆಗಬಾರದಿತ್ತು, ಒಂದು ಅವಕಾಶವನ್ನ ಕೊಡಬಹುದಿತ್ತು ಅನ್ನುವಂತಹ ವಿಷಯ ಎಲ್ಲೆಡೆ ಕೂಡ ಹರಿದಾಡ್ತಾ ಇತ್ತು. ಅದರ ಜೊತೆಗೆ ರಾಜ್ಯದಲ್ಲಿ ಆದಂತಹ ಕೆಲವೊಂದಿಷ್ಟು ಕೊಲೆ ವಿಚಾರವಾಗಿ ಜನರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡುವ ಮುಖಾಂತರವಾಗಿ ಜಸ್ಟಿಸ್ ಫಾರ್ ನೇಹಾ ಅನ್ನುವಂತ ಹ್ಯಾಶ್ಟ್ಯಾಗ್ ಅನ್ನ ಬಳಸಿ ಇಡೀ ರಾಜ್ಯದಲ್ಲಿ ಅಭಿಯಾನವನ್ನ ಕೂಡ ಶುರು ಮಾಡಲಾಯಿತು. ಸಾಕಷ್ಟು ಜನ ನಾಯಕರುಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕೆಲವೊಂದಿಷ್ಟು ಸಂಘಟನೆಯ ನಾಯಕರುಗಳು, ಅದ್ಯಾಕೆ ಜಯ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲೂ ಕೂಡ 5 ಲಕ್ಷವನ್ನ ಘೋಷಣೆ ಮಾಡಿದ್ರು ಆತನ ತಲೆ ಕಡ್ದವರಿಗೆ ಅಂತ. ಸೊ ಸಾಕಷ್ಟು ಆಫರ್ಗಳನ್ನ ಕೂಡ ಕೊಟ್ಟಿದ್ರು ಆತನನ್ನ ಗಲ್ಲಿಗೇರಿಸಬೇಕು ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಆಕೆಯ ಸಾವಿನ ವಿಚಾರವಾಗಿ ಕೂಡ ಸಾಕಷ್ಟು ಆಕ್ರೋಶದ ನುಡಿಗಳು ವ್ಯಕ್ತವಾಗ್ತಾ ಇದ್ದಂತ ಸಂದರ್ಭದಲ್ಲಿ, ಚುನಾವಣೆಯ ವರ್ಷ ಬೇರೆ ಸಂದರ್ಭದಲ್ಲಿ ಕೈ ಕೊಟ್ಕೊಳ್ತಾರೆ ಆಗೋದಿಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ಸಿಬಿಐಗೆ ವಹಿಸಿದ್ರು. ಇವತ್ತು ತೆರಳುತ್ತಾ ಇದ್ದಾರೆ ಅವರ ಮನೆಗೆ, ಅವರ ಕುಟುಂಬದವರಿಗೆ ಸಾಂತ್ವನ ಕೂಡ ಹೇಳಲಿದ್ದಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಪಡೆದುಕೊಳ್ತಾರೆ. ಯಾಕಂದ್ರೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರುವಂತದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತದ್ದು, ಅವರ ಮಗಳು ಕೊಲೆಯಾಗಿರುವಂತದ್ದು, ತಮ್ಮ ಪಕ್ಷದ ಸದಸ್ಯನ ಕುಟುಂಬದಲ್ಲಿ ಒಂದು ಈ ತರ ನೋವಾಗಿದೆ ಅಂದ್ರೆ ಆಲ್ಮೋಸ್ಟ್ ಕಾಂಗ್ರೆಸ್ನ ಗಣ್ಯ ನಾಯಕರೆಲ್ಲರೂ ಕೂಡ ತೆರಳುತ್ತಾರೆ, ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆದ್ರೆ ನೇಹಾ ವಿಚಾರ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಅವರ ಮನೆಯಲ್ಲಿ ಆಕೆ ಒಂದು ರೀತಿ ಅದೃಷ್ಟವಂತೆ. ಅವರಪ್ಪ ಕೂಡ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ನಮ್ಮ ಮನೆಗೆ ಇಷ್ಟೊಂದು ಸಿರಿವಂತಿಕೆ ಬರೋದಕ್ಕೆ ನನ್ನ ಮಗಳು ಹುಟ್ಟಿದ ಮೇಲೆಯೇ ನಾನು ಇಷ್ಟು ಅದೃಷ್ಟವಂತ ಆಗಿದ್ದು, ನಮ್ಮ ಮನೆಯ ಅದೃಷ್ಟ ದೇವತೆ ಅವಳನ್ನ ಕಳ್ಕೊಂಡು ನಮ್ಮ ಕೈಲಿ ಯಾರಿಗೂ ಕೂಡ ಸಮಾಧಾನ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನ ವ್ಯಕ್ತಪಡಿಸ್ತಾ ಇದ್ರು. ಎಲ್ಲರೂ ಕೂಡ ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಒಂದು ರೀತಿ ಅದೃಷ್ಟ ದೇವತೆನೇ ಕೂಡ. ಆದ್ರೆ ನೇಹಾ ವಿಚಾರದಲ್ಲಿ ಎಲ್ಲರೂ ಕೂಡ ಮರುಗುವಂತಹ ವಿಷಯ ಇದು, ಬೇಸರದ ಸಂಗತಿ. ಆದ್ರೆ ಒಂದು ಅವಕಾಶವನ್ನ ನೀಡಬೇಕಾಗಿತ್ತು, ಆದ್ರೆ ಇಲ್ಲ ಆಗಿರುವಂತದ್ದೇ ಬೇರೆ. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿ ಅವರೊಟ್ಟಿಗೆ ಒಂದಷ್ಟು ಮಾಹಿತಿಗಳನ್ನ ಸಿದ್ದರಾಮಯ್ಯನವರು ಪಡೆದುಕೊಳ್ಳಲಿದ್ದಾರೆ. ಕರ್ನಾಟಕ ಭಾಗದಲ್ಲಿ ಪ್ರಚಾರ ಕಾರ್ಯವನ್ನ ಬರದಿಂದ ಸಾಗಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಈಗ ಭರಾಟೆಯ ಪ್ರಚಾರವನ್ನ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಅವರ ಮನೆಗೆ ತೆರಳಿ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ.